ಫೈನಲಿ ಬಂದ್ವಿ. ನೋಡಿ ಹೊಸ್ದಾಗಿ ಮಾಡಿದ್ದಾರೆ ಜಾಗ, ಚೆನ್ನಾಗಿದೆ. ನಾವಿಲ್ಲಿ ಉಳ್ಕೊತಿದ್ದೀವಿ. ಅಂದರೆ ಇಲ್ಲಿ ಸ್ವಲ್ಪ ಕ್ರೌಡ್ ಇಲ್ಲ, ಆ ಕಡೆ ಫುಲ್ ರಶ್ ಇದೆ. ಸಂಡೇ ಇವತ್ತು. ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನೀವು ಆಲ್ರೆಡಿ ತಮಿಳಿನಲ್ಲಿ ನೋಡಿರ್ತೀರ ಏನು ಅಂತ. ನಮ್ಮ ಬಿಟ್ಟೋಗಿ ಮುಡಿ 2ನೇ ಸಲ ಮುಡಿ ಕೊಡೋಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. 1.5 ವರ್ಷ ಅವನಿಗೆ. ಇವತ್ತು ಸಂಡೇ ಬೇರೆ, ನಮಗೆ ವೆಹಿಕಲ್ ಅರೇಂಜ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಆಟೋದ ಮಾಡ್ಕೊಂಡು ಬಂದ್ವಿ. 2 ಆಟೋ ಮಾಡ್ಕೊಂಡು ಬಂದ್ವಿ. ನಮ್ಮ ಫ್ಯಾಮಿಲಿ, ನಮ್ಮಮ್ಮ, ನನ್ನ ಹಸ್ಬೆಂಡು ಎಲ್ಲರೂ ಬಂದಿದ್ವಿ. ಇವನಿಗೆ ಬಿಟ್ಟು ನಮ್ಮ ಅಕ್ಕನ ಮಗ ಚಿಕ್ಕವನು, ಇವನು ದೊಡ್ಡವನು. ಇವನಿಗೆ ಮುಡಿ ಕೊಡಬೇಕಾಗಿರೋದು. ಅಡುಗೆಗೂ ಎಲ್ಲನೂ ರೆಡಿ ಮಾಡಿಕೊಂಡು ಅಲ್ಲಿಗೆ ತೊಗೊಂಡೋಗಿದ್ವಿ. ಹಾಗೆ ನೀರಲ್ಲಿ ಮುಡಿ ಕೊಡಬೇಕಿತ್ತು ಅಂತಂದ್ಬಿಟ್ಟು ನೀರಲ್ಲಿ ಮುಳುಗಿಸ್ಬೇಕಿತ್ತು. ನಾನು ಆಫ್ಟರ್ ಲಾಂಗ್ ಟೈಮ್ ನೀರಲ್ಲಿ ಇಳಿದೆ. ತುಂಬ ನೀರು ಕೋಲ್ಡ್ ಇತ್ತು, ನನಗೆ ಇಳಿಯೋಕ್ಕಾಗ್ತಾ ಇರಲಿಲ್ಲ. ಅದು ತುಂಬ ಚಳಿ, ನಡುಗ್ತಾ ಇದ್ದೆ ನಾನೇ. ಅಷ್ಟೊಂದು ನೀರು ಕೋಲ್ಡ್ ಇತ್ತು. ಮಕ್ಕಳು ಹೆಂಗೆ ಇಳಿತಾರೋ, ಬೇರೆ ಮಕ್ಕಳನ್ನ ಆಟ ಆಡ್ತಿದ್ರು. ನಮ್ಮ ಬಿಟ್ಟು ಸ್ವಲ್ಪ ಹೆದರುಕೊಂಡ. ಸ್ಟಾರ್ಟಿಂಗು ಅಳ್ತಾ ಇದ್ದ ಅವನು. ಹಾಗೆ ಅವಳು ಸೇವೆ ಮಾಡಿ ಮುಡಿ ಕೊಟ್ಟು ನೋಡಿ, ಬಿಟ್ಟುಗೆ ಮುಡಿ ಕೊಟ್ಟಿದ್ದೀವಿ. ಬಿಟ್ಟು ಹಾಯ್ ಮಾಡು. ಹಾಯ್. ಕೋಪ ಮಾಡ್ಕೊಳೋನೆ ಮುಡಿ ಕೊಟ್ರೆ ಅದಕ್ಕೆ ಅಲ್ಲಮ್ಮ. ಇವತ್ತು ಸಂಡೇ ಅಂತ ಫುಲ್ ರಶ್ ಇತ್ತು, ಜನ ಜಾಸ್ತಿ ಇತ್ತು. ನಾವು ಬೇಗ ಪೂಜೆ ಮಾಡಿಕೊಂಡು 2 ಕಡೆ ಪೂಜೆ ಮಾಡಿಸಿದ್ವಿ. ದೇವಸ್ಥಾನಕ್ಕೆ ಪೂಜೆ ಮಾಡಿಸಿದ್ವಿ. ಅಲ್ಲಿ ಕಲ್ಲಿದ್ದೆಲ್ಲ ಅಲ್ಲಿ ನಾವೇನು ಪೂಜೆ ಮಾಡ್ಕೊಂಡು ಪೂಜೆಗೆ ಹೋಗ್ತಾ ಇದ್ವಿ. ಇಲ್ಲಿಗೆ ಬರ್ತಾರೆ. ಮಾತ್ರ ಎವ್ರಿ ಸಂಡೇನೂ ರಶ್ ಇರುತ್ತೆ ತುಂಬ. ಥರ್ಸ್ಡೇ ಅಂದರೆ ಸಂಡೇ ಬರ್ತಾರೆ ಆಲ್ಮೋಸ್ಟ್ ಜಾಸ್ತಿ. ಬೇರೆ ದಿನ ಹೋಗಿರೋದು ನಾನು ಕೇಳೂ ಇಲ್ಲ, ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಆಲ್ಮೋಸ್ಟು ಥರ್ಸ್ಡೇ ಮತ್ತು ಸಂಡೇ ಹೋಗ್ತಾರೆ ಜಾಸ್ತಿ. ನೋಡಿ ರಶ್ ಇತ್ತು. ಪೂಜೆ ಮಾಡಿಕೊಂಡು ಬಂದ್ವಿ. ಜನ ಜಾಸ್ತಿ. ಸುಷ್ಮಾ ಪೂಜೆ ಎಲ್ಲ ಮುಗೀತು. ತುಂಬ ರಶ್ ಇದೆ. ಪಾಪು ಅಳ್ತಾ ಇದ್ದಾರೆ. ನಾನಿಬ್ಬರು ಫ್ರೆಂಡ್ಸು ಸಿಕ್ಕಿದ್ರು. ಅವ್ರಿಗೆ ತೋರಿಸೋಕ್ಕೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಒಬ್ಳು ಓಡೋದ್ಲು, ಇನ್ನೊಬ್ಳು ಆ ಕಡೆ ಅವರು. ಅವನೇ ಫ್ರೈ ಐತೆ ಗೊಜ್ಜಿಗ ತರಕಾರಿ ಗೊಜ್ಜಿಗೆ ಮಸಾಲೆ ಆಡ್ತಾ ಇದ್ದಾಳೆ. ಅವಳಿಗೆ ಒಲ್ಕಲ್ ಸಿಕ್ಬಿಟ್ರೆ ಖುಷಿ. ಅವಳಿಗೆ ಎದ್ದೇ ಬರಲ್ಲ. ಅದೆಷ್ಟು ದಿನದಿಂದ ಕಾಯ್ಕೊಂಡಿರ್ತಾಳೋ ಒಳ್ಕಲಲ್ಲಿ ಆಡಿಸ್ಬೇಕು ಅಂತಂದ್ಬಿಟ್ಟು. ಎಲ್ಲಿ ಹೋದ್ರೂ ಅಷ್ಟೇ, ಒಳ್ಕಲ್ ಸಿಕ್ಕಿದ್ರೆ ಬಿಡಲ್ಲ. ಅಲ್ಲೆಲ್ಲ ಮಲಗಿದ್ದಾರೆ. ಇದು ಹಾಲು. ಆ ಕಡೆ ಒಬ್ರು ಇದ್ದಾರೆ. ಚೆನ್ನಾಗಿದೆ, ದೊಡ್ಡದಾಗಿ. ಇದು ಆಚೆಗಡೆ ದೇವಸ್ಥಾನ ಆ ಕಡೆ ಇರೋದು. ಅಡುಗೆಗೆ ನಾನು ಕೈ ಹಾಕ್ತಿದ್ದೆ, ಅಡುಗೆ ಮಾಡ್ತೀನಿ. ಈಗ ಗೊಜ್ಜಿಗೆಲ್ಲ ಆಸ್ತಿ ಕೊಟ್ಟಿದ್ದೀನಿ. ಒಡೆಗೆ ಆಡಿಸ್ಬೇಕು. ಒಡೆ ಹಾಕ್ಬಿಟ್ರೆ ಇದೇಂತ್ರದ್ದು ಮತ್ತೆ ಖಾರ ಆಡಿಸ್ತಿದ್ದೀವಿ. ಎದುರುಗಡೆ ಗ್ಯಾಸ್ದು ಪೈಪು ಕಟ್ಟಾಗೋಗ್ಬಿಟ್ಟು ಬೆಂಕಿ ಬಗ್ಗೆ ಗ್ಯಾಸ್ ನಂಗೆ ಭಯ ಆಗೋಗಿ ಎಲ್ಲರಿಗೂ ಹೆಂಗೆ ಸೇವ್ ಮಾಡೋದು ಅಂತ ಯೋಚನೆ ಮಾಡಿದೆ. ಆಗಲಿಲ್ಲ. ಅವರು ಯಾರೋ ಬಂದ್ಬಿಟ್ಟು ಸಿಲಿಂಡ್ರ್ ಪೈಪ್ ಅದಕ್ಕೆ ವಾಪಸ್ ಬಂದೆ. ಇಲ್ಲ ಓಡೋಗಿದೆ ನಾನು. ಅಷ್ಟು
ಅಲ್ಲಿ ತೋರಿಸು ಪೈಪು ಅದೇ ಒಳ್ಳೆ ಆ್ಯಕ್ಚುಲಿ ನಾನು ಫೋನಲ್ಲೆಲ್ಲ ನೋಡ್ತಾ ಇದ್ದೀನಿ ಸಿಲಿಂಡ್ರ್ ಕಷ್ಟ ಆಗೋಗ್ಬಿಡೋದು ಅದು ಸಿಡಿದ್ಬಿಡೋದು ನಂಗೆ ಅದು ನೋಡಿ ನೋಡಿ ಭಯ ಸಿಡಿದ್ರು ಆಗಲ್ಲ ಗ್ಯಾಸ್ ಜೋರಾಗಿ ಬಂದರೂ ಆಗಲ್ಲ ನನಗೆ ಭಯನೇ ಆಗೋಗಿತ್ತು ಸದ್ಯ ದೇವ್ರ ದಯೆಯಿಂದ ಏನೂ ಆಗಿಲ್ಲ. ಆಲ್ಮೋಸ್ಟ್ ಎಲ್ಲ ಬಂದರೆ ಅಲ್ಲೇ ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಪೂಜೆ ಮಾಡ್ಕೊಂಡೇ ಹೋಗೋದು. ಇನ್ನು ಕೆಲವರು ಬಂದು ಹಾಗೆ ಹೋಗ್ತಾರೆ. ನಾವು ಮಾತ್ರ ಯಾವಾಗ್ಲೂ ಹಿಂಗೆ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ತಿಂದ್ಕೊಂಡೇ ಹೋಗೋದು. ಅಡುಗೆಗೆ ಬಾತು, ಪೊಂಗಲ್ಲು ಮತ್ತು ವಡೆ, ಪಾಯಸ, ಗೊಜ್ಜು ಮಾಡಿದ್ವಿ. ಗೊಜ್ಜಿಗೆ ಖಾರದ ಪುಡಿನೇ ತಗೊಂಡೋಗಿರಲಿಲ್ಲ. ಎಲ್ಲ ಆದಮೇಲೆ ನೋಡ್ಕೊಂಡ್ವಿ, ಏನಾದರೂ ಒಂದು ಮರ್ಕೊಂಡು ಹೋಗ್ಬೇಕಂತೆ. ಅದಕ್ಕೆ ಹಾಗೆ ನಮ್ಮ ಮಮ್ಮಿ ಬಾತ್ ಮಾಡ್ತಾಯಿದ್ರು. ಗೊಜ್ಜಿಗೆ ಆಲ್ಟರ್ನೇಟಾಗಿ ಹಸಿಮೆಣ್ಸಿನ್ಕಾಯಿ ಖಾರ ಹಾಕ್ಬಿಟ್ಟು ಖಾರದ ಪುಡಿ ಹಾಕ್ಕೊಂಡು ಮಾಡಿದ್ವಿ. ಇದು ವಡೆ ಕಲಿಸ್ತಾ ಇದ್ದಾರೆ. ಹಾಯ್, ಕೂದಲೆಲ್ಲ ನಿಂದು ಕೂದಲು ಎಲ್ಲೋಯ್ತು? ಕೊಟ್ಬಿಟ್ಟೆ ಮಮ್ಮಿಗೆ ಬಿಟ್ಟು. ಬಿಟ್ಟು ಹಾಯ್ ನೋಡಿ, ಇದೇ ಇವತ್ತಿನ ಅಡುಗೆ ನಾವು ಮಾಡ್ಕೊಂಡಿದ್ದು. ಎಲ್ಲ ಚೆನ್ನಾಗಿ ಬಂದಿತ್ತು. ಅದೇನೋ ಮನೇಲಿ ಮಾಡೋದ್ಕಿಂತ ಈ ಥರ ಒಲ್ಕಲ್ಲಲ್ಲಿ ರುಬ್ಬಿ ಆಡಿಸಿ ಮಾಡಿರ್ತೀವಲ್ಲ, ತುಂಬ ಟೇಸ್ಟ್ ಬರುತ್ತೆ. ನಂಗಂತೂ ಬಾತು ಹೆವಿ ಇಷ್ಟ ಆಗೋಯ್ತು ನನಗೆ, ಅಷ್ಟು ಚೆನ್ನಾಗಿತ್ತು. ಅದಕ್ಕೆ ನಮ್ಮ ಅಕ್ಕ ಯಾವಾಗಲೂ ಒಳ್ಕಲ್ಲಲ್ಲಿ ಮಾಡ್ತೀನಿ ಅಂತ ಅವಳಿಗೆ ತುಂಬ ಇಷ್ಟ. ಇಷ್ಟು ದಿನ ನಾವು ಮಸಾಲೆ ಎಲ್ಲ ಮನೇಲೇ ರೆಡಿ ಮಾಡ್ಕೊಂಡು ಹೋಗ್ಬಿಡ್ತಿದ್ವಿ, ಬೇಗ ಆಗೋಗ್ಬಿಡ್ಲಿ ಅಂತಂದ್ಬಿಟ್ಟು. ಈ ಸಲ ಏನೂ ಆ ಥರ ಮಾಡಲಿಲ್ಲ. ಅಲ್ಲೇ ಖಾರ ಮಸಾಲೆ ಎಲ್ಲ ಅಲ್ಲೇ ಪ್ರಿಪೇರ್ ಮಾಡಿಕೊಂಡು ಒಳ್ಕಲ್ಲಲ್ಲಿ ರುಬ್ಬಿ ಆಡಿಸಿ ಮಾಡಿರೋದು. ಇದೆಲ್ಲ ಮುಗೀತು. ನಾವು ಎಲ್ಲ ಪೂಜೆ ಎಲ್ಲ ಮುಗಿಸಿ ಊಟ ಮಾಡ್ಕೊಂಡು ಹೋಗೋ ತನಕ 4:30 ಆಯಿತು ದೇವಸ್ಥಾನ ಬಿಡೋದು. ಇನ್ನೂ ಬರೋರು ಬರ್ತಾನೆ ಇದ್ದರು. ಇವತ್ತು 2 ಇನ್ಸಿಡೆಂಟ್ ನಾನು ಯಾವತ್ತೂ ಮರೆಯಲ್ಲ. ಒಂದು ಕೋಇನ್ಸಿಡೆಂಟ್ಲಿ ನನ್ನ ಇಬ್ಬರು ಫ್ರೆಂಡ್ಸ್ ಸಿಕ್ಕಿದ್ದು, ಇನ್ನೊಂದು ಬೆಂಕಿ ಇನ್ಸಿಡೆಂಟು ಯಾವತ್ತೂ ಮರೆಯಲ್ಲ. ನನಗೆ ಫುಲ್ ಪ್ಯಾನಿಕ್ ಆಗೋಯ್ತು. ಸದ್ಯ ದೇವ್ರ ದಯೆಯಿಂದ ಏನೂ ಆಗಿಲ್ಲ. ಇಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ